ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೋದ ವಿಡಿಯೋದಲ್ಲಿ ಬಾತಿಂಗ್ ಪೌಡ್ರ್ ಯಾವ ಥರ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಆ ವಿಡಿಯೋನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಬಾತಿಂಗ್ ಪೌಡ್ರ್ ಮಾಡಲಿಕ್ಕೆ ಏನೇನು ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಾನು ಇವಾಗ ಒಂದು ಜಾರಿಗೆ ನಾನು ನೆರಳಲ್ಲೇ ಒಣಸಿಟ್ಕೊಂಡಿರೋ ಅಂಥ ಗುಲಾಬಿ ಹೂವಿಂದು ಎಲೆ, ಅರ್ಧ ಬಟ್ಲಷ್ಟು ಕಡಲೆಬೇಳೆ, ಅರ್ಧ ಬಟ್ಲಷ್ಟು ಮಸೂರ್ ದಾಳು, ಅರ್ಧ ಬಟ್ಲಷ್ಟು ಹೆಸರು ಕಾಳು, ಸ್ವಲ್ಪ ಅಕ್ಕಿ, ಅರ್ಧ ಬಟ್ಲಷ್ಟು ಅಕ್ಕಿನ ಹಾಕಿ ಕ್ಲೀನಾಗಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಅಕ್ಕಿನ ಹಾಕೋದು ಮರ್ತ್ಬಿಟ್ಟಿದೆ, ಹಾಗಾಗಿ ಮಧ್ಯದಲ್ಲಿ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕಿಬಿಟ್ಟು ಫುಲ್ಲು ತೀರಾ ತರಿ ಪೌಡ್ರ್ ಥರನೂ ಮಾಡ್ಕೊಬೇಡಿ, ತೀರಾ ತರಿ ಥರನೂ ಮಾಡ್ಕೊಬೇಡಿ, ಸ್ಕ್ರಬ್ ರೂಪದಲ್ಲಿ ಮಾಡ್ಕೋಬೇಕು. ನೀವು ಮಕ್ಕಳಿಗೇನಾದರೂ ನಾವು ಹಚ್ತೀವಿ, ಡೈಲಿ ಯೂಸ್ ಮಾಡ್ತೀವಿ ಅನ್ನೋರು ತರಿಗಿಂತ ಸ್ವಲ್ಪ ಪೌಡ್ರ್ ಥರ ನೈಸಾಗಿ ಮಾಡಿಕೊಂಡ್ರೆ ಮಕ್ಳಿಗೆ ಚೆನ್ನಾಗಾಗುತ್ತೆ. ಇಲ್ಲ ನಾವು ದೊಡ್ಡರಿಗೆ ಮಾಡ್ಕೊಳ್ತೀವಿ ಅನ್ನೋರು ಸ್ವಲ್ಪ ಲೈಟಾಗಿ ತರಿ ಥರ ಮಾಡ್ಕೋಬೇಕು. ಇವಾಗ ನೋಡಿ, ಬಾತಿಂಗ್ ಪೌಡ್ರ್ ರೆಡಿ ಆಗಿದೆ. ನಾನು ಇವಾಗ ಇದನ್ನು ಎಕ್ಸ್ಟ್ರಾ ಒಂದು ಬಾಕ್ಸ್ ಅಥವಾ ಬಟ್ಲಲ್ಲಿ ಹಾಕಿ ಕ್ಲೀನಾಗಿ ಏರ್ ಟೈಟ್ ಆಗೋ ಥರ ಕ್ಯಾಪನ್ನು ಮುಚ್ಚಿಡಬೇಕು. ಇವಾಗ ನಾನು ಫೇಸ್ ಪ್ಯಾಕ್ ಹಾಕಲಿಕ್ಕೆ ಬಾತಿಂಗ್ ಪೌಡ್ರನ್ನ 1 ಸ್ಪೂನಷ್ಟು ಬಾತಿಂಗ್ ಪೌಡ್ರು, 2 ಸ್ಪೂನಷ್ಟು ಮೊಸರನ್ನ, 2 ಸ್ಪೂನಷ್ಟು ಮೊಸರನ್ನ ನಾನು ಆ್ಯಡ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಮಕ್ಕಳಿಗೂ ಹಚ್ಬೋದು, ದೊಡ್ಡವರು ಹಚ್ಕೋಬೋದು. ತುಂಬಾ ಚೆನ್ನಾಗಿ ಆಗುತ್ತೆ. ಸ್ಕಿನ್ನು ಟ್ಯಾನ್ ಇದ್ದರೆ, ಡೆಡ್ ಸ್ಕಿನ್ ಇದ್ದರೆ, ಆ ಥರ ಎಲ್ಲ ಏನಾದರೂ ಇದ್ದರೆ ಹೋಗುತ್ತೆ. ಮತ್ತು ಅದು ಫೇಸ್ ಗ್ಲೋ ಬರುತ್ತೆ, ಫೇಸ್ ವೈಟ್ ಆಗಲಿಕ್ಕೂ ಹೆಲ್ಪ್ ಮಾಡುತ್ತೆ. ಇವಾಗ ನಾನು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಫುಲ್ ನಾವೇನೇ ಪ್ಯಾಕ್ ಹಾಕೋಕ್ಕಿಂತ ಮುಂಚೆ ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ಪ್ಯಾಕ್ ಹಚ್ಕೊಳ್ತಾ ಇದ್ದೀನಿ. ಯಾವ ಥರ ಹಚ್ಕೊಳ್ತೀನಿ ಅಂತ ತೋರಿಸ್ತಿದ್ದೀನಿ, ಬನ್ನಿ. ಇಲ್ಲಿ ನೋಡಿ, ಈ ಥರ ಕ್ಲೀನಾಗಿ ಫಸ್ಟಿಗೆ ಈ ಥರ ಒಂದು ಲೇಯರ್ ಹಚ್ಕೋಬೇಕು. ಸ್ವಲ್ಪ ತರಿ ಇದೆ. ನಮ್ಮ ದೊಡ್ಡರಿಗಾದರೆ ತರಿ ಥರನೇ ಮಾಡ್ಕೊಳ್ಳಿ, ಸಣ್ಣ ಮಕ್ಕಳಿಗಾದರೆ ಸ್ವಲ್ಪ ನೈಸ್ ಥರ ಮಾಡ್ಕೊಳ್ಳಿ. ಯಾಕಂದರೆ ಅವ್ರ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಅವ್ರ ಸ್ಕಿನ್ ಮೇಲೆ ಹಾಕಿದಾಗ ಅವ್ರಿಗೆ ರಫ್ ಅನಿಸುತ್ತೆ, ಹಾಗಾಗಿ ಅವರು ಹಚ್ಚಿಸ್ಕೊಳಲ್ಲ, ಆ ಥರನೋ ಎಲ್ಲ ಆಗುತ್ತೆ. ಹಾಗಾಗಿ ಸ್ವಲ್ಪ ಪೌಡ್ರ್ ನೈಸ್ ಥರ ಮಾಡ್ಕೊಂಡ್ರೆ ನೀವು ಮಕ್ಕಳಿಗೂ ಹಚ್ಬೋದು. ಇದು ಡೈಲಿ ಯೂಸ್ ಮಾಡ್ಬೋದು. ಡೈಲಿ ಬೇಸಸಲ್ಲೂ ನೀವು ಸ್ನಾನ ಮಾಡೋಕ್ಕೆ ಹೋದಾಗ ಆ ಥರ ಬಾಡಿಗೆಲ್ಲ ಯೂಸ್ ಮಾಡ್ಬೋದು. ಫೇಸಿಗೆ ಅಂತ ಏನಿಲ್ಲ, ಇದನ್ನು ಬಾಡಿಗೂ ಯೂಸ್ ಮಾಡ್ಬೋದು, ಫೇಸಿಗೂ ಯೂಸ್ ಮಾಡ್ಬೋದು. ಇವಾಗ ನೋಡಿ, ನಾನು ಈ ಥರ ಹಚ್ಕೊಂಡು ಕ್ಲೀನಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಇದು ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಆ ಥರ ಏನಾದರೂ ಇದ್ದರೆ, ಎಲ್ಲಾದರೂ ಟ್ಯಾನ್ ಆಗಿದ್ದರೆ ಈ ಥರ ಸ್ಕ್ರಬ್ ಮಾಡಿದಾಗ ಅದು ಎಲ್ಲ ರಿಮೂವ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಹಚ್ಚಿ 1-2 ನಿಮಿಷ ಇಲ್ಲ 3 ನಿಮಿಷ ಈ ಥರ ಸ್ಕ್ರಬ್ ಥರ ಮಸಾಜ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಥರ ನಾನು ಕ್ಲೀನಾಗಿ ಮಸಾಜ್ ಮಾಡ್ಕೊತಿದ್ದೀನಿ. ಒಂದು ಲೇಯರ್ ಹಚ್ಚಾದಮೇಲೆ ಮತ್ತೆ ನಾನು ಇನ್ನೊಂದು ಕೋಟಿಂಗ್ ಹಚ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಸ್ಕಿನ್ನಿಗೆ ಕ್ಲೀನಾಗಿ ಅಬ್ಸರ್ವ್ ಆಗಲಿ ಅಂತ ನಾನು ಕ್ಲೀನಾಗಿ ಹಚ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಂತ ನೋಡ್ಕೊಬಿಟ್ಟು ಈ ಥರ ಹಚ್ಕೋಬೇಕು ಕ್ಲೀನಾಗಿ. ಇಲ್ಲಿ ನೋಡಿ, ಈ ಥರ ಚಿನ್ನಿಗೆ, ಲಿಪ್ಸ್ ಹತ್ರ ಎಲ್ಲೆಲ್ಲಿ ಬ್ಲ್ಯಾಕ್ ಆಗ್ತಿದೆ, ಈ ಮೂಗು ಸಂದಿಲಿ ಆ ಥರ ಎಲ್ಲ ಹಚ್ಕೋಬೇಕು. ಇವಾಗ ನೋಡಿ, ನಾನು ಹಚ್ಚಿ 5 ನಿಮಿಷ ಬಿಟ್ಟಿದ್ದೀನಿ. ಫುಲ್ ಡ್ರೈ ಆಗಿದೆ. ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಇಲ್ಲಿ ನೋಡಿ, ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಯಾವ ಥರ ಸ್ಕಿನ್ ಆಗಿದೆ ಅಂತ. ನೀವು ಇದು ಫೇಸ್ ಪ್ಯಾಕ್ ಹಾಕಿ 5 ನಿಮಿಷ ಬಿಟ್ಟರೆ ಸಾಕು, ಜಾಸ್ತಿ ಹೊತ್ತು ಬಿಟ್ಬಿಡ್ರಿ. ಸ್ಕಿನ್ನು ತುಂಬಾ ಟೈಟ್ ಅನಿಸುತ್ತೆ. ಇದು ಹಚ್ಕೊಂಡು ವಾಶ್ ಮಾಡಿದ್ಮೇಲೆ ಸ್ಕಿನ್ ಏನೋ ಒಂಥರ ಮೈಂಡೇ ರಿಲೀಫ್ ಆಗುತ್ತೆ. ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಬ್ರೈಟ್ನಿಂಗ್ ಆಗಿದೆ ನೋಡಿ ಸ್ಕಿನ್ನು. ಅದು ಫೇಸ್ ಪ್ಯಾಕ್ ಹಾಕ್ಕೊಂಡು 5 ನಿಮಿಷ ಬಿಟ್ಟು ಫೇಸ್ನ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿದ್ಮೇಲೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಚೆನ್ನಾಗಿದೆ. ಇದು ಯೂಸ್ ಮಾಡ್ತಾ ತುಂಬ ಚೆನ್ನಾಗಾಗುತ್ತೆ. ಸ್ಕಿನ್ ಎಲ್ಲ ಸ್ಮೂತ್ ಆಗುತ್ತೆ. ಮತ್ತು ಏನು ಎಣ್ಣೆ ಎಲ್ಲ ಫೇಸ್ ಮೇಲೆ ಅಪ್ಲೈ ಮಾಡಿರ್ತೀವಿ ಅದೆಲ್ಲ ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ತುಂಬ ಚೆನ್ನಾಗಾಗುತ್ತೆ. ಇದು ಬಾಡಿಗೂ ಯೂಸ್ ಮಾಡ್ಬೋದು, ಫೇಸಿಗೆ ಅಂತೇನಿಲ್ಲ, ಬಾಡಿಗೂ ಯೂಸ್ ಮಾಡ್ಬೋದು. ಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಕ್ಕಳಿಗೂ ಹಚ್ಬೋದು. ನೀವು ಮಕ್ಕಳಿಗೆ ಹಚ್ಚಬೇಕು ಅಂದರೆ ನಾನು ಸ್ವಲ್ಪ ತರಿ ಥರ ಮಾಡ್ಕೊಂಡಿದ್ದೀನಿ ಸ್ಕ್ರಬ್ ಥರ ಯೂಸ್ ಮಾಡಲಿಕ್ಕೆ. ನೀವು ಸ್ವಲ್ಪ ಅಂದರೆ ಪೌಡ್ರ್ ಥರ ಒಂಥರ ತರಿನೂ ಅಲ್ಲ, ಈ ಕಡೆ ಫುಲ್ ನೈಸ್ ಪೌಡ್ರು ಅಲ್ಲ, ಆ ಥರ ಮಾಡಿಕೊಂಡು ಮಕ್ಕಳಿಗೆ ಹಚ್ಚಬೇಕಾಗುತ್ತೆ. ಮಕ್ಕಳಿಗೆ ಹಚ್ಚೋದಿದ್ರೆ ಮಾತ್ರ ಫುಲ್ಲು ನೈಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅವ್ರ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಹಾರ್ಡ್ ಅನಿಸುತ್ತೆ ಸ್ಕಿನ್ ಮೇಲೆ ಹಾಕಿದಾಗ.
ನಮ್ಮ ದೊಡ್ಡರಿಗಾದರೆ ಸ್ವಲ್ಪ ಸ್ಕ್ರಬ್ ಥರ ಮಾಡ್ಕೊಂಡ್ರೆ ಇನ್ನೂ ಬೆಟರು. ಡೆಡ್ ಸ್ಕಿನ್ನು ಆ ಥರ ಎಲ್ಲ ಏನಾದರೂ ಇದ್ದರೆ, ಟ್ಯಾನ್ ಏನಾದರೂ ಇದ್ದರೆ ರಿಮೂವ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಅಂತ ನಾನು ಸ್ವಲ್ಪ ತರಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಕುಡಿ ಬಿಸಿ ಏನು ಹೇಳಬೇಕು ಅಲ್ಲ, ಏನು ಸಬ್ಸ್ಕ್ರೈಬ್ ಆಗಿ ಹೆಂಗೆ ಲೈಕ್ ಕೊಡೋದು, ಹೆಂಗೆ ಲೈಕ್ ಮಾಡೋದು? ನೀವು ಇಳಿರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇವರೇ ನನಗೆ ವಿಡಿಯೋ ಮಾಡೋಕ್ಕೆ ಕೊಡಲ್ಲ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫೇಸ್ ಪ್ಯಾಕ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಳಿ.